ಕ್ಲಾಸ್ 5 ಶ್ರೀ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕ ಗದ್ಯ ಭಾಗ ಅಧ್ಯಾಯ 3 ಹಸ್ತರೇಖೆ ಬದಲಿಸಿದ ಬಾಲಕ. ಪ್ರಶ್ನೆ ಉತ್ತರಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಯಾವುದು? ಉತ್ತರ: ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ತಕ್ಷಶಿಲೆಯಲ್ಲಿನ ಗುರುಕುಲವಾಗಿತ್ತು. ಪ್ರಶ್ನೆ 1. ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಯಾವುದು? ಉತ್ತರ: ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ತಕ್ಷಶಿಲೆಯಲ್ಲಿನ ಗುರುಕುಲವಾಗಿತ್ತು. ಮುಂದಿನ ಪ್ರಶ್ನೆ 2. ಮಕ್ಕಳ ತಕ್ಷಶಿಲೆಯಲ್ಲಿ ಓದಬೇಕೆಂದು ತಂದೆ ತಾಯಿಗಳು ಏಕೆ ಆಸೆ ಪಡುತ್ತಿದ್ದರು? ಉತ್ತರ: ತಕ್ಷಶಿಲೆಯ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ಅಲ್ಲಿ ಓದುವುದೆಂದರೆ ಘನತೆಯ ವಿಷಯವಾದುದರಿಂದ ತಕ್ಷಶಿಲೆಯಲ್ಲಿ ಮಕ್ಕಳು ಓದಬೇಕೆಂದು ತಂದೆ ತಾಯಿ ಆಸೆ ಪಡುತ್ತಿದ್ದರು. ಮುಂದಿನ ಪ್ರಶ್ನೆ 3. ತಾಯಿ ದಕ್ಷಿ ಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು? ಉತ್ತರ: ತನ್ನ ಮಗನಿಗೆ ಗುರುಕುಲದಲ್ಲಿ ವಿದ್ಯೆ ಕಲಿಸಬೇಕೆಂದು ಬೇಡಿಕೊಂಡಳು. ತಾಯಿ ದಕ್ಷಿ ಗುರುಗಳಲ್ಲಿ ಏನು ಬೇಡಿಕೊಂಡಳು? ಉತ್ತರ: ತನ್ನ ಮಗನಿಗೆ ಗುರುಕುಲದಲ್ಲಿ ವಿದ್ಯೆ ಕಲಿಸಬೇಕೆಂದು ಬೇಡಿಕೊಂಡಳು. ಮುಂದಿನ ಪ್ರಶ್ನೆ 4. ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು? ಉತ್ತರ: ಗುರುಗಳು ಬಾಲಕನ ಕೈ ನೋಡಿ ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಎಂದು ಹೇಳಿದರು. ಪ್ರಶ್ನೆ 4. ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು? ಉತ್ತರ: ಗುರುಗಳು ಬಾಲಕನ ಕೈ ನೋಡಿ ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಎಂದು ಹೇಳಿದರು. ಮುಂದಿನ ಪ್ರಶ್ನೆ 5. ಬಾಲಕನ ವಿದ್ಯಾರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡನು? ಉತ್ತರ: ಬಾಲಕನು ವಿದ್ಯಾರೇಖೆಯನ್ನು ಬೆಣಚು ಕಲ್ಲಿನಿಂದ ಮೂಡಿಸಿಕೊಂಡನು. ಪ್ರಶ್ನೆ 5. ಬಾಲಕನು ವಿದ್ಯಾರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡನು? ಉತ್ತರ: ಬಾಲಕನು ವಿದ್ಯಾರೇಖೆಯನ್ನು ಬೆಣಚು ಕಲ್ಲಿನಿಂದ ಮೂಡಿಸಿಕೊಂಡನು. ಮುಂದಿನ ಪ್ರಶ್ನೆ 6. ಪಾಣನಿಯ ಗುರುವಿನ ಹೆಸರು ಏನು? ಉತ್ತರ: ಪಾಣನಿಯ ಗುರುವಿನ ಹೆಸರು ಉಪಪರ್ವ. ಪಾಣನಿಯ ಗುರುವಿನ ಹೆಸರು ಉಪಪರ್ವ. ಮುಂದಿನ ಪ್ರಶ್ನೆ ಪಾಣಿ ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದನು? ಉತ್ತರ: ಪಾಣನಿಯ ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣವನ್ನು ರಚಿಸಿದನು. ಮುಂದಿನ ಪ್ರಶ್ನೆ ಈ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಗುರುಗಳು ಬಾಲಕನಿಗೆ ವಿದ್ಯೆ ಕಲಿಸಲು ಏಕೆ ನಿರಾಕರಿಸಿದರು? ಉತ್ತರ: ಬಾಲಕನು ಗುರುಕುಲ ಪ್ರವೇಶಿಸಿದಾಗ ಹೊಸ ಜಾಗ ಕಂಡು ಎತ್ತಲೋ ನೋಡುತ್ತಾ ನಿಂತಿರುವುದನ್ನು ಕಂಡ ಗುರುಗಳು ಅವನನ್ನು ಕರೆದು ಕೈ ನೋಡಿದರು. ಬಳಿಕ ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ, ವಿದ್ಯೆ ಹತ್ತದು ಎಂದು ತಿಳಿದು ವಿದ್ಯೆ ಕಲಿಸಲು ನಿರಾಕರಿಸಿದರು. ಗುರುಗಳು ಬಾಲಕನಿಗೆ ವಿದ್ಯೆ ಕಲಿಸಲು ಏಕೆ ನಿರಾಕರಿಸಿದರು? ಉತ್ತರ: ಬಾಲಕನು ಗುರುಕುಲ ಪ್ರವೇಶಿಸಿದಾಗ ಹೊಸ ಜಾಗ ಕಂಡು ಎತ್ತಲೋ ನೋಡುತ್ತಾ ನಿಂತಿರುವುದನ್ನು ಕಂಡ ಗುರುಗಳು ಅವನನ್ನು ಕರೆದು ಕೈ ನೋಡಿದರು. ಬಳಿಕ ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ, ವಿದ್ಯೆ ಹತ್ತದು ಎಂದು ತಿಳಿಸಿ ವಿದ್ಯೆ ಕಲಿಸಲು ನಿರಾಕರಿಸಿದರು. ಮುಂದಿನ ಪ್ರಶ್ನೆ 2. ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಹೇಗೆ ಮೂಡಿಸಿಕೊಂಡನು? ಉತ್ತರ: ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲದಿರುವುದನ್ನು ತಿಳಿದ ಮೇಲೆ
ತಕ್ಷಣ ಬೆಣಚುಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈಮೇಲೆ ಕೊರೆದುಕೊಂಡನು. ಚರ್ಮ ಕಿತ್ತಿತು, ರಕ್ತ ಸುರಿಯಲು ಆರಂಭಿಸಿತು. ಹೀಗೆ ಬಾಲಕ ತನ್ನ ಕೈಯಲ್ಲಿನ ವಿದ್ಯಾರೇಖೆ ಮೂಡಿಸಿಕೊಂಡನು. ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಹೇಗೆ ಮೂಡಿಸಿಕೊಂಡನು? ಉತ್ತರ: ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲದಿರುವುದನ್ನು ಕೇಳಿ ತಿಳಿದ ಮೇಲೆ ತಕ್ಷಣ ಬೆಣಚುಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈಮೇಲೆ ಕೊರೆದುಕೊಂಡನು. ಚರ್ಮ ಕಿತ್ತಿತು, ರಕ್ತ ಸುರಿಯಲು ಆರಂಭಿಸಿತು. ಹೀಗೆ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಮೂಡಿಸಿಕೊಂಡನು. ಮುಂದಿನ ಪ್ರಶ್ನೆ: ಗುರುಗಳು ಪಾಣನಿಗೆ ವಿದ್ಯೆ ನೀಡಲು ಏಕೆ ಮನಸ್ಸು ಮಾಡಿದರು? ಉತ್ತರ: ಗುರುಗಳು ಮಾತಿನಂತೆ ಬಾಲಕ ತನ್ನ ಕೈಯೊಳಗೆ ಇರದ ವಿದ್ಯಾರೇಖೆ ಮೂಡಿಸಲು ಬೆಣಚುಕಲ್ಲಿನಿಂದ ವಿದ್ಯಾರೇಖೆಯನ್ನು ಕೊರೆದುಕೊಂಡನು. ಇದರಿಂದ ಚರ್ಮ ಕಿತ್ತು ರಕ್ತ ಸುರಿಯಿತು. ಬಾಲಕನಲ್ಲಿರುವ ಈ ಛಲವನ್ನು ಕಂಡ ಗುರುಗಳು ಅವನ ತಲೆ ಸವರಿಸಿ ಅಪ್ಪಿಕೊಂಡು ವಿದ್ಯೆ ನೀಡಲು ಮನಸ್ಸು ಮಾಡಿದರು. ಮುಂದಿನ ಪ್ರಶ್ನೆ 4. ಪಾಣನಿ ಜಗತ್ತ ಪ್ರಸಿದ್ಧನಾದದ್ದು ಹೇಗೆ? ಉತ್ತರ: ಪಾಣನಿ ಗುರುಗಳಿಂದ ಕಲಿತ ವಿದ್ಯೆಯನ್ನು ಸತತ ಅಭ್ಯಾಸ ಮಾಡಿ ಚಿಂತನೆ ಮಾಡಿದ. ತನ್ನ ಪ್ರತಿಭೆಯಿಂದ ಹೊಸ ವಿಚಾರ ಹೊರಹೊಮ್ಮಿಸಿ ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿ ಇದರಿಂದ ಪಾಣನಿಯ ಜಗತ್ ಪ್ರಸಿದ್ಧನಾದನು. ಮುಂದಿನ ಪ್ರಶ್ನೆ: ಈ ಕೆಳಗೆ ನೀಡಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. 1. ಪ್ರಶ್ನೆ: ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ. ಉತ್ತರ: ಈ ಮಾತು ಉಪಪರ್ವ ಗುರುಗಳು ಪಾಣನಿಗೆ ಶಿಷ್ಯನಿಗೆ ಹೇಳಿದರು. 2. ಇಗೋ ನೋಡು, ಇದು ವಿದ್ಯಾರೇಖೆ. ಈ ಮಾತು ಗುರು ಉಪಪರ್ವ ಹೇಳಿದರು. ವಿನಯ ಬಳಿದ್ದ ಒಬ್ಬ ಬಾಲಕನ ಪಾಣನಿಗೆ ಹೇಳಿದ ಮಾತಾಗಿದೆ. 3. ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ. ಉತ್ತರ: ವಾಕ್ಯವನ್ನು ಪಾಣನಿಯೇ ತನ್ನ ಗುರುಗಳಿಗೆ ಹೇಳಿದ ಮಾತಾಗಿದೆ. ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಗೆ ತುಂಬಿರಿ. 1. ಬಾಲಕನು ಬೆಣಚುಕಲ್ಲಿನಿಂದ ತನ್ನ ಕೈಮೇಲೆ ವಿದ್ಯಾರೇಖೆಯನ್ನು ಕೊರೆದುಕೊಂಡನು. 2. ಬಿಟ್ಟ ಸ್ಥಳ: ಪಾಣನಿಯ ತಾಯಿಯ ಹೆಸರು ದಕ್ಷಿ. 3. ಬಿಟ್ಟ ಸ್ಥಳ: ಪಾಣನಿಯ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಬದುಕಿದ್ದನು. 4. ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ತಕ್ಷಶಿಲೆ ಆಗಿತ್ತು. ಭಾಷಾ ಅಭ್ಯಾಸ: ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ. ಪ್ರಾಚೀನ ಕಾಲದ ವಸ್ತುಗಳು ತುಂಬಾ ಅಮೂಲ್ಯವಾಗಿರುತ್ತವೆ. ಅಭಿರುಚಿ: ಒಬ್ಬರ ಅಭಿರುಚಿ ಮತ್ತೊಬ್ಬರಂತೆ ಇರುವುದಿಲ್ಲ. ಪೂರೈಸು: ಹೆತ್ತ ತಂದೆ ತಾಯಿಯರ ಕನಸನ್ನು ಮಕ್ಕಳು ಪೂರೈಸಬೇಕು. ವಿನೀತ: ದ್ರೋಣರ ಮೇಲೆ ಏಕಲವ್ಯನಿಗೆ ವಿನೀತ ಭಾವನೆ ಇತ್ತು. ಪರಿಪರಿಯಾಗಿ: ತಾನು ಪರಿಪರಿಯಾಗಿ ಬೇಡಿದರೂ ನನ್ನ ಮಾತು ಯಾರೂ ಕೇಳಲಿಲ್ಲ. ನಾನು ಪರಿಪರಿಯಾಗಿ ಬೇಡಿದರೂ ನನ್ನ ಮಾತು ಯಾರೂ ಕೇಳಲಿಲ್ಲ. ಈ ನುಡಿಗಟ್ಟು ಅರ್ಥ ತಿಳಿಯಿರಿ, ನಂತರ ನಿಮ್ಮ ವಾಕ್ಯದಲ್ಲಿ ಉಪಯೋಗಿಸಿ. ವಿದ್ಯೆ ಹತ್ತು: ವಿದ್ಯೆಯನ್ನು ತಿಳಿದುಕೋ ಅಥವಾ ಅರ್ಥ ಮಾಡಿಕೋ. ವಾಕ್ಯ ಪ್ರಯೋಗ: ಆಸಕ್ತಿ ಇಲ್ಲದೆ ಅಭ್ಯಾಸ ಮಾಡಿದರೆ ವಿದ್ಯೆ ಹತ್ತುವುದಿಲ್ಲ. ವಾಕ್ಯ ರಚನೆ: ಮೂರ್ಖನಿಗೆ ಕಲಿಸಿದ ವಿದ್ಯೆ ಹತ್ತುವುದಿಲ್ಲ. ಕಡ್ಡಿ ಮುರಿಯದಂತೆ: ನಿಷ್ಠುರವಾಗಿ ವಾಕ್ಯ ಪ್ರಯೋಗ: ಕಡ್ಡಿ ಮುರಿದಂತೆ ಮಾತನಾಡಬಾರದು. ಕಡ್ಡಿ ಮುರಿದಂತೆ ಮಾತನಾಡಬಾರದು. ವಾಕ್ಯ ರಚನೆ: ನಮ್ಮ ತಂದೆ ಕಡ್ಡಿ ಮುರಿಯದಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವರು. ಮನಸ್ಸು ಕುಲುಕು: ಭಾವನೆಗಳನ್ನು ಹೊದಡುವ ವಾಕ್ಯ ಪ್ರಯೋಗ. ಭಿಕ್ಷುಕನ ದಿನ ಪರಿಸ್ಥಿತಿಯನ್ನು ಕಂಡ ಮನಸ್ಸು ಕುಲುಕಿತು.
ವಾಕ್ಯ ರಚನೆ. ಹೆತ್ತ ತಾಯಿಗೆ ತನ್ನ ಮಗುವಿನ ಅಳು ಕಂಡಾಗ ಮನಸ್ಸು ಕಿಲ್ಕುತಿ. ಈ ಕಥೆ ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಏಕಲವ್ಯ ಒಬ್ಬ ಬಾಲಕ ಇದ್ದ. ಅವನಿಗೆ ದ್ರೋಣಾಚಾರ್ಯರಲ್ಲಿ ಬಿಲ್ಲು ವಿದ್ಯೆಯನ್ನು ಕಲಿಯುವ ಆಸೆ ಇತ್ತು. ಒಂದು ದಿನ ನೇರವಾಗಿ ಹಸ್ತಿನಾವತಿಗೆ ಹೋದನು. ದ್ರೋಣಾಚಾರ್ಯ ದುರುಶನಾಗಿ ಕಾದು ನಿಂತನು. ಗುರು ದ್ರೋಣರು ದೂರದಲ್ಲಿ ನಡೆದರು ಬರುತ್ತಿದ್ದು ಓಡಿ ಹೋಗಿ ಅವರ ಪಾದಕ್ಕೆ ವಂದಿಸಿದನು. ತಾನು ಬೇಡರ ಬಾಲಕ, ಕಾಡಿನಲ್ಲಿ ವಾಸಿಸುತ್ತಿರುವವು ಎಂದು ಪರಿಚಯ ಮಾಡಿಕೊಂಡನು. ವಿದ್ಯೆ ಕಲಿಸುವಂತೆ ವಿನಯದಿಂದ ಬೇಡಿಕೊಂಡನು. ದ್ರೋಣರು ತಾವು ರಾಜಗುರುಗಳು ಆದ್ದರಿಂದ ಇತರರಿಗೆ ವಿದ್ಯೆ ಕಲಿಸಲು ಆಗುವುದಿಲ್ಲ ಎಂದು ನಿರಾಕರಿಸಿದರು. ಏಕಲವ್ಯನಿಗೆ ಬಹಳ ದುಃಖವಾಯಿತು. ಗುರುಗಳ ಮಿತಿ ಅರ್ಥವಾಯಿತು. ವಿದ್ಯೆ ಕೊಡದಿದ್ದರೂ ಚಿಂತೆ ಇಲ್ಲ. ಬಿಲ್ವಿದ್ಯೆಗೆ ಆಶೀರ್ವಾದ ಬೇಡಿದ. ಗುರುಗಳು ಶುಭವಾಗಲಿ ಎಂದು ಹರಿಸಿದರು. ಏಕಲವ್ಯ ಕಾಡಿಗೆ ಬಂದನು. ಅವನಿಗೆ ತನ್ನ ಅನ್ನ ನೀರು ಸೇರಲಿಲ್ಲ, ನಿದ್ದೆ ಹತ್ತಲಿಲ್ಲ. ಹೇಗಾದರೂ ವಿದ್ಯೆ ಕಲಿಯಲೇಬೇಕೆಂದು ಚಡಪಡಿಸಿದನು. ಹಠಮಾನೆ ಮಾಡಿಕೊಂಡಿದ್ದು. ಮಣ್ಣಿನಿಂದ ದ್ರೋಣಾಚಾರ್ಯ ಮೂರ್ತಿಯನ್ನು ಮಾಡಿದ. ಅದನ್ನೇ ಗುರು ಎಂದು ಪೂಜಿಸಿದನು. ಗುರುವಿನ ಎದುರಿನ ಸತತ ಪರಿಶ್ರಮದಿಂದ ಅಭ್ಯಾಸ ಮಾಡಿದನು. ಬಿಲ್ಲು ವಿದ್ಯೆಯಲ್ಲಿ ಪರಿಣಿತನಾದನು. ಅರ್ಜುನನನ್ನು ಮೀರಿಸುವಂತಹ ಪರಿಣತಿಯನ್ನು ಪಡೆದನು. ಪ್ರಶ್ನೆಗಳು. ಏಕಲವ್ಯ ಯಾವ ವಿದ್ಯೆ ಕಲಿಯಬೇಕೆಂದು ಇಚ್ಛಿಸಿದನು? ಉತ್ತರ. ಏಕಲವ್ಯ ಬಿಲ್ ವಿದ್ಯೆ ಕಲಿಯಬೇಕೆಂದು ಇಚ್ಛಿಸಿದನು. 2. ಏಕಲವ್ಯನಿಗೆ ಯಾರ ಬಳಿ ವಿದ್ಯೆ ಕಲಿಯುವ ಆಸೆಯಾಯಿತು? ಉತ್ತರ. ಏಕಲವ್ಯನಿಗೆ ದ್ರೋಣಾಚಾರ್ಯ ಬಳಿ ವಿದ್ಯೆ ಕಲಿಯಲು ಆಸೆಯಾಯಿತು. ದ್ರೋಣಾಚಾರ್ಯರು ಏಕಲವ್ಯನಿಗೆ ಶಿಕ್ಷಣ ನೀಡಲು ಏಕೆ ನಿರಾಕರಿಸಿದರು? ಉತ್ತರ. ದ್ರೋಣಾಚಾರ್ಯ ರಾಜಗುರುಗಳು, ಆದ್ದರಿಂದ ಅವರು ರಾಜಪುತ್ರರಿಗೆ ಅಲ್ಲದೆ ಬೇರೆ ಯಾವರಿಗೂ ವಿದ್ಯೆ ಕಲಿಸಲು ಆಗುತ್ತಿರಲಿಲ್ಲ. ಆದ್ದರಿಂದ ದ್ರೋಣಾಚಾರ್ಯರು ಏಕಲವ್ಯನಿಗೆ ಶಿಕ್ಷೆ ನೀಡಲು ನಿರಾಕರಿಸಿದರು. ಪ್ರಶ್ನೆ 4. ಏಕಲವ್ಯ ಬಿಲ್ಲು ವಿದ್ಯೆಯಲ್ಲಿ ಹೇಗೆ ಪರಿಣಿತನಾದನು? ಉತ್ತರ. ಏಕಲವ್ಯನು ಮಣ್ಣಿನಿಂದ ದ್ರೋಣಾಚಾರ್ಯರ ಮೂರ್ತಿಯನ್ನು ತಯಾರಿಸಿ ಅದನ್ನೇ ಗುರು ಎಂದು ಪೂಜಿಸನು. ಆ ಗುರುವಿನ ಎದುರಿನ ಸತತ ಪರಿಶ್ರಮದಿಂದ ಬಿಲ್ಲು ವಿದ್ಯೆಯಲ್ಲಿ ಪರಿಣಿತನಾದನು. ಗುರು ಶಿಷ್ಯರ ಸಂಬಂಧ ತಿಳಿಸಿ. ರಾಮ ವಶಿಷ್ಠ, ಕೃಪಣ ಸಾಂದೀಪಿನಿ, ಏಕಲವ್ಯ ದ್ರೋಣಾಚಾರ್ಯ, ಕರ್ಣ ಪರಶುರಾಮ, ದುರ್ಯೋಧನ ಬಲರಾಮ, ಹಕ್ಕುಬುಕ್ಕು ವಿದ್ಯಾರಣ್ಯ, ಶಿವಾಜಿ ದಾದಾಜಿ ಕೊಂಡೆದೇವ್, ವಿವೇಕಾನಂದ, ರಾಮಕೃಷ್ಣ ಪರಮಹಂಸ. ಹಸ್ತರೇಖ ಬದಲಿಸಿದ ಬಾಲಕ. ಸಾರಾಂಶ. ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ಅಲ್ಲಿ ಓದುವುದೆಂದರೆ ಘನತೆ ವಿಷಯ. ಎಲ್ಲಾ ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಆ ಗುರುಕುಲದಲ್ಲಿ ಓದಿಸಲು ಇಷ್ಟಪಡುವಂತೆ ಒಬ್ಬ ತಾಯಿಯು ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬಂದಳು. ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡಳು. ಬಾಲಕನಿಗೆ ಗುರುಕುಲದ ವಾತಾವರಣ ಹೊಸತಾದ್ದರಿಂದ ಗುರು ಅದನ್ನು ಗಮನಿಸಿ ಆ ಬಾಲಕನನ್ನು ಕರೆದು ಕೈ ನೋಡಿದರು. ನಂತರ ಆ ತಾಯಿಗೆ ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ, ವಿದ್ಯೆ ಹತ್ತದು ಎಂದು ತಿಳಿಸಿದರು. ತಾಯಿ ದಕ್ಷಿ ಗಾಬರಿಯಾದಳು. ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು. ಗುರುವಿನದು ಒಂದೇ ಮಾತು. ಅವನು ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಎಂದು ನಿರಾಕರಿಸಿ ಕಳಿಸಿದರು. ತಾಯಿ ದಕ್ಷಿ ಬಿಕ್ಕಿ ಬಿಕ್ಕಿ ಅತ್ತಳು. ಇದನ್ನೆಲ್ಲ ಗಮನಿಸಿದ ಬಾಲಕ ತಾನು ತನ್ನ ತಾಯಿಯ ಆಸೆಯನ್ನು ಪೂರೈಸಲು ಯೋಚಿಸಿದ. ಸ್ವಲ್ಪ ಸಮಯದ ನಂತರ ಗುರುಗಳ ಬಳಿ ಬಂದಾಗ ಗುರುಗಳು ಕೋಪದಿಂದಲೇ ಮತ್ತೆ ಏಕೆ ಬಂದೆ ಎಂದರು. ಆಗ ಬಾಲಕ ಬಹಳ ವಿನಯದಿಂದ, ಗುರುಗಳೇ, ವಿದ್ಯಾರೇಖೆ ಹೇಗಿರುತ್ತದೆ ಎಂದು ಕೇಳಿದನು. ಆಗ ಗುರುಗಳು ಅವನ ಕೈ ಹಿಡಿದು, ಇದು ನೋಡು
ಇದು ವಿದ್ಯಾರೇಖೆ, ಅದು ನಿನಗೆ ಇಲ್ಲ, ಹೋಗು ಎಂದರು. ಬಾಲಕನಿಗೆ ನಿರಾಶನಾಗಿ ಹೊರಬಂದನು. ಹಲವು ಬಾರಿ ಕೈ ನೋಡಿ ತಕ್ಷಣ ಒಂದು ಗಣಚುಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡು ಚರ್ಮ ಕಿತ್ತು ರಕ್ತ ಸುರಿಯಲು ಆರಂಭಿಸಿತು. ವಿದ್ಯಾರೇಖೆಯನ್ನು ನೋಡಿ ನೋವಿನಲ್ಲೂ ಸಂತಸಪಟ್ಟನು. ತಕ್ಷಣ ಗುರುಕುಲದಲ್ಲಿ ಒಳಹೊಕ್ಕು, ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಎಂದು ಕೈ ಚಾಚಿದನು. ರಕ್ತ ಸುರಿಯುತ್ತಿರುವ ಆ ಪುಟ್ಟ ಕೈಯನ್ನು ಗುರುಗಳು ನೋಡಿ ಗಾಬರಿಯಾದರು. ಅವರ ಮನಸ್ಸು ಕಲಕಿತು. ಆ ಬಾಲಕನ ತಲೆ ಸವರಿ ಅಪ್ಪಿಕೊಂಡರು. ಅವನಲ್ಲಿ ವಿದ್ಯೆ ಕಲಿಯುವ ಛಲವನ್ನು ಗುರುತಿಸಿದರು. ನಿಂತ ಶಿಷ್ಯನಿಗಿಲ್ಲದೆ ಇನ್ಯಾರಿಗೂ ವಿದ್ಯಾ ದಾನ ಮಾಡಲಿ ಎಂದು ಕಣ್ಣೀರು ಸುರಿಸಿದರು. ಶಿಷ್ಯನಾಗಿ ಸ್ವೀಕರಿಸಿದರು. ಆ ಬಾಲಕನಿ ಮುಂದೆ ಪಾಣಿನಿ ಎಂದು ಪ್ರಖ್ಯಾತನಾದನು. ಪಾಣಿನಿ ತನ್ನ ನಿರಂತರ ಪರಿಶ್ರಮ ಸಾಧನೆಯಿಂದ ಸಂಸ್ಕೃತ ಭಾಷೆಗಳ ವ್ಯಾಕರಣ ಶಾಸ್ತ್ರ ರಚಿಸಿದನು. ಅದು ಜಗತ್ ಪ್ರಸಿದ್ಧವಾಯಿತು. ಇಂದಿಗೂ ಪಾಣಿನಿ ರಚಿಸಿದ ವ್ಯಾಕರಣ ಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ. ಆತನಿಗೆ ವಿದ್ಯಾದಾನ ಮಾಡಿದ ಗುರುವೇ ಉಪಪರ್ವ. ಇದು ಕ್ರಿಶ್ಚಿಕ 6ನೇ ಶತಮಾನದ ಘಟನೆ ಆಗಿದೆ. ಎಕ್ಸ್ಪರ್ಟ್ ಕ್ರಿಕೆಟ್ ಅಕಾಡೆಮಿ ವಿಳಾಸ ಸೈನಿಕ್ ಸ್ಕೂಲ್ ಮೊದಲಿಗೆ ತರಿ ರೋಡ್, ಹಬೀಬ್ ನಗರ್, ವಿಜಯಪುರ್. So admission open, summer vacation class and regular classes. So admission open, class 10th, Kannada medium and English medium admission open. Class 9th, class 8th, class 7th, class 6th, class 5th, class 4th, all competitive exam, Navodaya Sainik Kittur. So PUC per second, Arts, Commerce, Science. So all class coaching available in Expert Career Academy. So thank you for watching and subscribe. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸೊ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ್, ವಿಳಾಸ ಸೈನಿಕ್ ಸ್ಕೂಲ್ ಮೊದಲಿಗೆ ಹತ್ತಿರ, ತರಿ ರೋಡ್, ಹಬೀಬ್ ನಗರ್, ವಿಜಯಪುರ್. ಒಮ್ಮೆ ಭೇಟಿ ಕೊಡಿ.